ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಅಧ್ಯಾಯ 1ರಿಂದ ಅಧ್ಯಾಯ 4ರವರೆಗೆ ತಿಳಿದಿದ್ದೇವೆ. ಇಂದು ನಾವು ತಿಳಿಯೋಣ ಅಧ್ಯಾಯ 5ರಿಂದ. ಅಧ್ಯಾಯ 5 ಯಮಲೋಕ ಪ್ರವೇಶ ಮತ್ತು ಧರ್ಮರಾಜನ ನ್ಯಾಯ. ವೈತರಣಿ ನದಿಯನ್ನು ದಾಟಿದ ಆತ್ಮ ಇದೀಗ ಕಾಣುತ್ತದೆ ಒಂದು ಮಹಾ ದ್ವಾರ, ಅದೇ ಯಮಲೋಕದ ದ್ವಾರ. ಆ ದ್ವಾರ ಉಕ್ಕಿನಂತೆ ಕಠಿಣವಾಗಿರುತ್ತದೆ, ಅಗ್ನಿಯಂತೆ ಬೆಳಕಿನಲ್ಲಿ ಹೊಳೆಯುತ್ತಿರುತ್ತದೆ. ಎರಡೂ ಬದಿಯಲ್ಲಿ ಯಮದೂತರು ನಿಂತಿರುತ್ತಾರೆ. ಅವರ ಕಣ್ಣಲ್ಲಿ ಕರುಣೆ ಇಲ್ಲ, ಕೇವಲ ಧರ್ಮ ಮಾತ್ರ ಕಾಣಿಸುತ್ತಿರುತ್ತದೆ. ಆತ್ಮದ ಹೆಸರು ಕರೆಸಲಾಗುತ್ತದೆ. ಇದೀಗ ನಿನ್ನ ನ್ಯಾಯ ಆರಂಭ. ಆತ್ಮ ನಡುಗಲಾರಂಭಿಸುತ್ತದೆ. ಯಮಲೋಕದ ಒಳಗೆ ಅಸಂಖ್ಯಾತ ಆತ್ಮಗಳು, ಕೆಲವರು ಶಾಂತ ರೀತಿಯಿಂದ, ಕೆಲವರು ಭಯಭೀತದಿಂದ, ಕೆಲವರು ಅಳುತ್ತಿರುತ್ತಾರೆ. ಪ್ರತಿ ಆತ್ಮವು ತಮ್ಮ ಕರ್ಮದ ನಿರೀಕ್ಷೆಯಲ್ಲಿರುತ್ತದೆ. ಮಧ್ಯದಲ್ಲಿ ಧರ್ಮರಾಜ ಯಮ. ಅವನು ಕೋಪಿಷ್ಠನಲ್ಲ, ಅವನು ಕರುಣಾಶೀಲನೂ ಅಲ್ಲ, ಅವನು ನ್ಯಾಯಾಧೀಶ. ಯಮರಾಜರ ಮುಂದೆ ಚಿತ್ರಗುಪ್ತ ನಿಂತಿದ್ದಾನೆ. ಅವನ ಕೈಯಲ್ಲಿ ಜೀವನದ ಲೆಕ್ಕಾಪತ್ರ. ಒಂದು ಕ್ಷಣವೂ ತಪ್ಪಿಲ್ಲ, ಒಂದು ಕರ್ಮವೂ ಮರೆತು ಹೋಗಿ. ಚಿತ್ರಗುಪ್ತನು ಓದುತ್ತಾನೆ ಇವನು ಮಾಡಿದ ಪಾಪಗಳನ್ನು. ಪ್ರತಿ ಪಾಪ ಆತ್ಮದ ಮುಂದೆ ದೃಶ್ಯವಾಗುತ್ತದೆ. ಅಡಗಿಸಲು ಸಾಧ್ಯವಿಲ್ಲ, ಸುಳ್ಳು ಹೇಳಲು ಸಾಧ್ಯವಿಲ್ಲ. ಆತ್ಮ ಅಳಲಾರಂಭಿಸುತ್ತದೆ, ಅದು ಅಜ್ಞಾನದಿಂದ. ಆದರೆ ಯಮರಾಜನ ಧ್ವನಿ, ಕರ್ಮಕ್ಕೆ ಕಾರಣ ಬೇಡ, ಫಲ ಮಾತ್ರ ಇದೆ. ನಂತರ ಪುಣ್ಯಗಳ ಲೆಕ್ಕ, ದಾನ, ಸತ್ಯ, ಕರುಣೆ, ಅವು ತೂಕ ಹಾಕಲಾಗುತ್ತವೆ. ಕೆಲವು ಆತ್ಮಗಳಿಗೆ ಪುಣ್ಯ ಹೆಚ್ಚು, ಅವರಿಗೆ ಶಾಂತ ಲೋಕದ ದಾರಿ. ಕೆಲವು ಆತ್ಮಗಳಿಗೆ ಪಾಪ ಹೆಚ್ಚು, ಅವರಿಗೆ ನರಕದ ಬಾಗಿಲು ಕಾಯುತ್ತಿರುತ್ತದೆ. ಯಮದೂತರು ಸಮೀಪಿಸುತ್ತಾರೆ. ಆತ್ಮಕ್ಕೆ ತಿಳಿಯುತ್ತದೆ, ನ್ಯಾಯ ಇಲ್ಲಿ ಆರಂಭವಲ್ಲ, ಬದುಕಿದ್ದಾಗಲೇ ಆರಂಭವಾಗಿತ್ತು ಎಂದು. ಯಮರಾಜನು ಹೀಗೆ ಹೇಳಿ, ನೀನು ಆರಿಸಿದ ದಾರಿ ಇದೀಗ ನಿನ್ನ ಗತಿ. ಆತ್ಮವನ್ನು ಮುಂದಿನ ಲೋಕಕ್ಕೆ ಕರೆದೊಯ್ಯಲಾಗುತ್ತದೆ. ಅಲ್ಲಿ ಭಯ, ಮೌನ, ಸಮ್ಮತಿಯಿಂದ ಕೂಡಿರುತ್ತದೆ. ಪ್ರಿಯ ವೀಕ್ಷಕರೇ, ಇದು ಗರುಡ ಪುರಾಣದ 5ನೇ ಅಧ್ಯಾಯ. ಇದರ ಉದ್ದೇಶ ನ್ಯಾಯ ತಪ್ಪುವುದಿಲ್ಲ, ಬದುಕೆ ನ್ಯಾಯಾಲಯ, ಮರಣವೇ ತೀರ್ಪು. ಇನ್ನು ಅಧ್ಯಾಯ 6 ನರಕ ಲೋಕಗಳು ಮತ್ತು ಭೀಕರ ಶಿಕ್ಷೆಗಳು. ಪ್ರಿಯ ವೀಕ್ಷಕರೇ, ಧರ್ಮರಾಜನ ತೀರ್ಪು ಮುಗಿದಿದೆ. ಈಗ ಆತ್ಮವನ್ನು ಕರೆದೊಯ್ಯಲಾಗುತ್ತದೆ ಒಂದು ಭಯಾನಕ ಲೋಕಕ್ಕೆ, ಅದೇ ನರಕ. ಇದು ಒಂದು ನರಕವಲ್ಲ, ಅನೇಕ ನರಕ ಲೋಕಗಳು. ಪ್ರತಿ ಪಾಪಕ್ಕೂ ಒಂದು ಪ್ರತ್ಯೇಕ ಲೋಕವಿದೆ, ಒಂದು ಪ್ರತ್ಯೇಕ ಶಿಕ್ಷೆ ಕೂಡ ಇದೆ. ಮೊದಲ ನರಕ, ಅಲ್ಲಿ ಉರಿಯುವ ಅಗ್ನಿ. ಆ ಬೆಂಕಿ ದೇಹವನ್ನು ಅಲ್ಲ, ಆತ್ಮವನ್ನೇ ಸುಡುತ್ತದೆ. ಇಲ್ಲಿ ಹಿಂಸಕ ಮನಸ್ಸುಳ್ಳವರು, ನಿರ್ದಯವಾಗಿ ನಡೆದುಕೊಂಡವರು ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಎರಡನೇ ನರಕ, ಕತ್ತಲಿನಿಂದ ತುಂಬಿದ ಗುಹೆ. ಆತ್ಮಗಳನ್ನು ತಲೆ ಕೆಳಗಾಗಿ ತೂಗಲಾಗುತ್ತದೆ. ಸುಳ್ಳು, ಮೋಸ, ವಂಚನೆ ಮಾಡಿದವರಿಗೆ ಶಿಕ್ಷೆ. ಇನ್ನು ಮೂರನೇ ನರಕ, ಮುಳ್ಳುಗಳಿಂದ ತುಂಬಿದ ಭೂಮಿ. ಪ್ರತಿ ಹೆಜ್ಜೆಯು ಅಸಹನೀಯ ನೋವು, ಇತರರಿಗೆ ನೋವು ಕೊಟ್ಟವರ ಪಾಪದ ಫಲವಿದು. ನಾಲ್ಕನೆಯ ನರಕ, ಅಂತ್ಯವಿಲ್ಲದ ಹಸಿವು ಮತ್ತು ದಾಹ. ನೀರು ಕಾಣಿಸುತ್ತದೆ, ಆದರೆ ಕುಡಿಯಲು ಸಾಧ್ಯವಿಲ್ಲ. ಅನ್ನ ಕಾಣಿಸುತ್ತದೆ, ಆದರೆ ತಿನ್ನಲು ಸಾಧ್ಯವಿಲ್ಲ. ಇದು ಲೋಭಿಗಳ ಲೋಕ. 5ನೇ ನರಕ, ಭೀಕರ ಶಬ್ದಗಳು, ನಿಲ್ಲದ ಕಿರುಚಾಟ, ಅಂತ್ಯವಿಲ್ಲದ ಅಳಲು. ಆ ಶಬ್ದವೇ ಶಿಕ್ಷೆಯಾಗಿ ಬದಲಾಗುತ್ತದೆ. 6ನೆಯ ನರಕ, ಅಗ್ನಿಯಲ್ಲಿ ಕುದಿಯುವ ಎಣ್ಣೆ. ಅಲ್ಲಿ ಆತ್ಮಗಳನ್ನು ಮರು ಮುಳುಗಿಸಲಾಗುತ್ತದೆ. ಪರಸ್ತ್ರೀಯರ ಅಪಮಾನ ಮಾಡಿದವರ, ದುಷ್ಟ ಆಸೆ ಹೊಂದಿದವರಿಗೆ ಶಿಕ್ಷೆ. ಇನ್ನು 7ನೇ ನರಕ, ಭಯಾನಕ ಪ್ರಾಣಿಗಳು, ಹಾವುಗಳು, ವೃಶ್ಚಿಕಗಳು, ಮಾಂಸಭಕ್ಷಕ ಜೀವಿಗಳು. ಅವರು ಹಾನಿ ಮಾಡಿದ ಆತ್ಮಗಳನ್ನು ಮರು ಕಚ್ಚುತ್ತಲೇ ಇರುತ್ತವೆ. ಆತ್ಮಗಳು ಕಿರುಚುತ್ತಲೇ ಇರುತ್ತವೆ. ಇದಕ್ಕೆ ಅಂತ್ಯವೇ ಇಲ್ಲವೇ? ಯಮದೂತರು ಇದಕ್ಕೆ ಉತ್ತರಿಸುತ್ತಾರೆ, ಪಾಪಕ್ಕೆ ಅಂತ್ಯವಿಲ್ಲದಂತೆ ಶಿಕ್ಷೆಯೂ ಅಂತ್ಯವಿಲ್ಲ. ಆತ್ಮವು ತಿಳಿಯುತ್ತದೆ, ನರಕವು ಬದುಕಿನಲ್ಲೇ ನಿರ್ಮಾಣವಾಗಿತ್ತು ಎಂದು. ಕೆಲವು ಆತ್ಮಗಳಿಗೆ ದೀರ್ಘಕಾಲ, ಕೆಲವು ತಮ್ಮ ಕರ್ಮದ ಪ್ರಮಾಣಕ್ಕೆ ಸೀಮಿತವಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಇದು ಗರುಡ ಪುರಾಣದ 6ನೇ ಅಧ್ಯಾಯ. ಇದು ಭಯ ಹುಟ್ಟಿಸಲು ಅಲ್ಲ, ಇದು ಎಚ್ಚರಿಸಲು. ನರಕ ಭಯಾನಕವಲ್ಲ, ಅದರ ಕಾರಣಗಳು ಭಯಾನಕ. ಇನ್ನು ಅಧ್ಯಾಯ 7 ಪುನರ್ಜನ್ಮ ಮತ್ತು ಮುಂದಿನ ಗತಿ. ಪ್ರಿಯ ಶ್ರೋತೃಗಳೇ, ನರಕದ ಶಿಕ್ಷೆಗಳು ಕರ್ಮ ತೀರಿದಂತೆ ಒಂದು ದಿನ ಅಂತ್ಯಗೊಳ್ಳುತ್ತವೆ. ಆತ್ಮವು ಸಂಪೂರ್ಣವಾಗಿ ನಾಶವಾಗುವುದಿಲ್ಲ, ಅದು ಮತ್ತೆ ಒಂದು ಪ್ರಯಾಣಕ್ಕೆ ಸಿದ್ಧವಾಗುತ್ತದೆ. ಯಮದೂತರು ಆತ್ಮವನ್ನು ಧರ್ಮರಾಜರ ಮುಂದೆ ತರುತ್ತಾರೆ. ಧರ್ಮರಾಜನು ಹೇಳುತ್ತಾನೆ, ನಿನ್ನ ಪಾಪ ಪುಣ್ಯಗಳ ಫಲ ಇಲ್ಲಿಯವರೆಗೆ ಮುಗಿದಿದೆ. ಈಗ ನಿನ್ನ ಮುಂದಿನ ಗತಿ ನಿರ್ಧಾರವಾಗುತ್ತದೆ. ಚಿತ್ರಗುಪ್ತನು ಆತ್ಮದ ಸಂಪೂರ್ಣ ಲೆಕ್ಕವನ್ನು ತೆರೆಯುತ್ತಾನೆ. ಉಳಿದಿರುವ ಕರ್ಮಗಳು,
ತೀರದಿರುವ ಆಸೆಗಳು, ಅಪೂರ್ಣ ಕರ್ತವ್ಯಗಳನ್ನು ವಿವರಿಸುತ್ತಾನೆ. ಇವೆಲ್ಲವೂ ಪುನರ್ಜನ್ಮಕ್ಕೆ ಕಾರಣವಾಗುತ್ತವೆ. ಧರ್ಮರಾಜನ ವಾಕ್ಯ ಹೀಗಿರುತ್ತದೆ: ಯಾವ ಆತ್ಮಕ್ಕೂ ಯಾವುದು ಅಕಸ್ಮಾತ್ ಸಂಭವಿಸುವುದಿಲ್ಲ. ಪ್ರತಿಯೊಂದು ಜನನವು ಕರ್ಮದ ಮುಂದುವರಿಕೆಯಾಗಿರುತ್ತದೆ. ಕೆಲವು ಆತ್ಮಗಳಿಗೆ ಮಾನವ ಜನ್ಮ ಮತ್ತೆ ದೊರೆಯುತ್ತದೆ, ಕಲಿಯಲು ಹಾಗೂ ತಿದ್ದುಕೊಳ್ಳಲು ಮತ್ತು ಮೋಕ್ಷದ ದಾರಿಗೆ ಹೋಗಲು. ಕೆಲವು ಆತ್ಮಗಳು ಪಶು ಪಕ್ಷಿಗಳಾಗಿ ಹುಟ್ಟುತ್ತವೆ, ಹಿಂದಿನ ಜನ್ಮದ ಅಜ್ಞಾನದಿಂದ ಹಾಗೂ ವಾಸನೆಗಳ ಬಂಧನದಿಂದ. ಕೆಲವು ಆತ್ಮಗಳು ದುಃಖಪೂರ್ಣವಾಗಿ ಜೀವನಕ್ಕೆ ಹೋಗುತ್ತವೆ. ದಾರಿದ್ರ್ಯ, ರೋಗ, ಅವಮಾನ ಇದು ಶಿಕ್ಷೆಯಲ್ಲ, ಇದು ಕರ್ಮದ ಸಮತೋಲನ. ಮತ್ತೆ ಕೆಲವು ಆತ್ಮಗಳು ಸುಖಭೋಗದ ಜೀವನ ಪಡೆಯುತ್ತವೆ. ಸಂಪತ್ತು, ಶಕ್ತಿ ಹಾಗೂ ಗೌರವ ಇದು ಕೂಡ ಶಾಶ್ವತವಲ್ಲ, ಇದು ಹಿಂದಿನ ಪುಣ್ಯದ ಫಲ ಮಾತ್ರ. ಧರ್ಮರಾಜನು ಆತ್ಮಕ್ಕೆ ಹೀಗೆ ಎಚ್ಚರಿಸುತ್ತಾನೆ: ಮಾನವ ಜನ್ಮ ಅತ್ಯಂತ ಅಪರೂಪ. ಇದು ದೊರೆಯುವುದು ಮೋಕ್ಷದ ದ್ವಾರ ತಲುಪಲು ಮಾತ್ರ. ಆತ್ಮವನ್ನು ಮಾತೃಗರ್ಭದ ಕಡೆಗೆ ಕರೆದೊಯ್ಯಲಾಗುತ್ತದೆ. ಅಲ್ಲಿ ಮತ್ತೆ ಆರಂಭವಾಗುತ್ತದೆ. ಆತ್ಮಗರ್ಭದಲ್ಲೇ ತನ್ನ ಹಿಂದಿನ ಜನ್ಮವನ್ನು ನೆನಪಿಸಿಕೊಳ್ಳುತ್ತದೆ ಮತ್ತು ಪ್ರಾರ್ಥಿಸುತ್ತದೆ: ಈ ಬಾರಿ ನಾನು ಧರ್ಮದ ದಾರಿ ತಪ್ಪಬಾರದು. ಆದರೆ ಜನನದ ಕ್ಷಣದಲ್ಲಿ ಎಲ್ಲವೂ ಮರೆತು ಹೋಗಿರುತ್ತದೆ. ಮತ್ತೆ ಅದೇ ಚಕ್ರ: ಜನನ, ಜೀವನ, ಕರ್ಮ ಹಾಗೂ ಮರಣ. ಪ್ರಿಯ ವೀಕ್ಷಕರೇ, ಗರುಡ ಪುರಾಣ ಇಲ್ಲಿ ಕೇಳುತ್ತದೆ: ಈ ಜನ್ಮವನ್ನು ನೀನು ಹೇಗೆ ಬಳಸಿಕೊಳ್ಳುತ್ತೀಯ? ಈ ಅಧ್ಯಾಯದ ಅಂತಿಮ ವಾಕ್ಯ: ಪುನರ್ಜನ್ಮ ಅನಿವಾರ್ಯ, ಆದರೆ ಪುನರ್ಜನ್ಮದ ಅವಶ್ಯಕತೆ ನಿನ್ನ ಕೈಯಲ್ಲಿದೆ. ಈ ಅಧ್ಯಾಯದಲ್ಲಿ ನಾವು ತಿಳಿಯುವುದೇನೆಂದರೆ, ಪುನರ್ಜನ್ಮದ ಅನಿವಾರ್ಯ, ಆದರೆ ಪುನರ್ಜನ್ಮದ ಅವಶ್ಯಕತೆ ನಿನ್ನ ಕೈಯಲ್ಲಿದೆ. ಇನ್ನು ಅಧ್ಯಾಯ 8: ಮೋಕ್ಷದ ಮಾರ್ಗ ಮತ್ತು ಅಂತಿಮ ಮುಕ್ತಿ. ಪ್ರಿಯ ಶ್ರೋತೃಗಳೇ, ಪುನರ್ಜನ್ಮದ ಚಕ್ರ ಅಂತ್ಯವಿಲ್ಲದಂತೆ ಕಾಣುತ್ತದೆ, ಆದರೆ ಗರುಡ ಪುರಾಣ ಹೇಳುತ್ತದೆ ಈ ಚಕ್ರದಿಂದ ಮುಕ್ತಿ ಸಾಧ್ಯ. ಗರುಡನು ವಿಷ್ಣುವನ್ನು ಹೀಗೆ ಪ್ರಶ್ನಿಸುತ್ತಾನೆ: ಪ್ರಭು, ಪಾಪ ಪುಣ್ಯಗಳ ಲೆಕ್ಕದಿಂದ ಶಾಶ್ವತವಾಗಿ ಬಿಡುಗಡೆ ಹೊಂದುವ ಮಾರ್ಗವೇನಿದೆ? ಶ್ರೀ ಮಹಾವಿಷ್ಣು ಉತ್ತರಿಸುತ್ತಾನೆ: ಗರುಡ, ಮೋಕ್ಷವು ಆಕಾಶದಲ್ಲಿ ಇಲ್ಲ, ಅದು ಬದುಕಿನಲ್ಲಿಯೇ ಇದೆ. ಇದರ ಮೊದಲ ಮಾರ್ಗ ಧರ್ಮಯುಕ್ತ ಜೀವನ, ನ್ಯಾಯವಾಗಿ ಬದುಕುವುದು, ಯಾರಿಗೂ ಅನ್ಯಾಯ ಮಾಡದಿರುವುದು ಇದರ ಮೊದಲ ಹೆಜ್ಜೆ. ಇನ್ನು ಎರಡನೇ ಮಾರ್ಗ ಕರ್ಮಫಲ ತ್ಯಾಗ. ನಿನ್ನ ಕರ್ಮ ಮಾಡು, ಆದರೆ ಫಲಕ್ಕೆ ಅಂಟಿಕೊಳ್ಳಬೇಡ. ಆಸಕ್ತಿ ಕಡಿಮೆಯಾದಂತೆ ಬಂಧನವು ಸಡಿಲವಾಗುತ್ತದೆ. ಮೂರನೆಯ ಮಾರ್ಗ ಭಕ್ತಿ. ಅಹಂಕಾರವಿಲ್ಲದ ಭಕ್ತಿ, ಭಯವಿಲ್ಲದ ಭಕ್ತಿ. ಹೃದಯದಿಂದ ಉಚ್ಚರಿಸಿದ ಒಂದು ನಾಮವು ಬಂಧನ ಕತ್ತರಿಸುತ್ತದೆ. ನಾಲ್ಕನೆಯ ಮಾರ್ಗ ಜ್ಞಾನ. ನಾನು ದೇಹವಲ್ಲ, ನಾನು ಆತ್ಮ. ಈ ಅರಿವು ಮೂಡಿದ ಕ್ಷಣದಿಂದಲೇ ಮೋಕ್ಷದ ದಾರಿ ಆರಂಭವಾಗುತ್ತದೆ. ಶ್ರೀ ವಿಷ್ಣು ಹೇಳುತ್ತಾನೆ: ಗರುಡ, ಮೋಕ್ಷ ಎಂದರೆ ಮರಣದ ನಂತರದ ಸ್ಥಳವಲ್ಲ, ಅದು ಬಂಧನದಿಂದ ಮುಕ್ತವಾಗಿರುವ ಸ್ಥಿತಿ. ಯಾವ ಆತ್ಮ ಪಾಪದಿಂದ ದೂರ, ಅಹಂಕಾರ ರಹಿತವಾಗಿ ಭಕ್ತಿಯಿಂದ ತುಂಬಿದ, ಅದಕ್ಕೆ ಯಮಲೋಕದ ದಾರಿಯೇ ಇಲ್ಲ. ಅಂತಹ ಆತ್ಮ ನೇರವಾಗಿ ವೈಕುಂಠವನ್ನು ತಲುಪುತ್ತದೆ. ಅಲ್ಲಿ ದುಃಖವೂ ಇಲ್ಲ, ಭಯವೂ ಇಲ್ಲ, ಪುನರ್ಜನ್ಮವೂ ಇಲ್ಲ. ಗರುಡ ಪುರಾಣದ ಅಂತಿಮ ಪ್ರಶ್ನೆ: ನೀನು ಮೋಕ್ಷಕ್ಕೆ ತಯಾರಾಗುತ್ತಿದ್ದೀಯಾ ಅಥವಾ ಪುನರ್ಜನ್ಮಕ್ಕೆ ತಯಾರಾಗುತ್ತಿದ್ದೀಯಾ? ಈ ಅಧ್ಯಾಯದ ಅಂತಿಮ ವಾಕ್ಯವೇನೆಂದರೆ, ಮೋಕ್ಷ ದೂರದಲ್ಲಿಲ್ಲ, ಅದಕ್ಕೆ ಅಡ್ಡಿಯಾಗಿರುವುದು ನಿನ್ನ ಆಸೆ ಮತ್ತು ಅಹಂಕಾರ. ಈ ಅಧ್ಯಾಯದ ಉದ್ದೇಶ ಭಯದಿಂದ ಆರಂಭವಾದ ಕತೆ ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ. ಇನ್ನು ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಧ್ಯಾಯಗಳ ಜೊತೆ ಸಿಗೋಣ. ಅಲ್ಲಿಯವರೆಗೂ ಶುಭವಾಗಲಿ.